ಬರೀ ಹಿಜಾಬ್ ಅಲ್ಲ, ಜನಿವಾರ ರುದ್ರಾಕ್ಷಿಗೂ ಅವಕಾಶ ಕೊಟ್ಟಿದ್ದೀವಿ ಎನ್ನುವ ಸಿಎಂ ಹೇಳಿಕೆಗೆ ಸಿಟಿ ರವಿ ತಿರುಗೇಟ್ ಕೊಟ್ಟಿದ್ದಾರೆ. ಜನಿವಾರ ಏನು ವಸ್ತ್ರ ಸಂಹಿತೆಯಾ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಹಿಜಾಬ್ ಒಂದೇ ಅಲ್ಲ, ಜನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರವ್ರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೆ, ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಜನಿವಾರ ಹಾಕಬಹುದು, ಮತ್ತು ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತು ಹಿಜಾಬ್ ಹಾಕಬಹುದು. ಜನಿವಾರ ವಸ್ತ್ರ ಸಂಹಿತೆ ಏನ್ರಿ? ಜನಿವಾರ ಜನಿವಾರನ ಶರ್ಟ್ ಮೇಲೆ ಹಾಕತ್ತಾರ, ಶರ್ಟ್ ಒಳಗೆ ಹಾಕತ್ತಾರ. ಜನಿವಾರ ಉಡೇದಾರ ಶರ್ಟ್ ಒಳಗೆ ಹಂಗೆ ನೀನು ಕಟ್ ಮಾಡಿದಾನೋ ಹಂಗೆ ಬಿಟ್ಕೊಂಬಂದಿದ್ದಾನೋ ಅಂತ ಚೆಕ್ ಮಾಡೋಕ್ಕಾಗತ್ತೇನ್ರಿ? ಅದೆಲ್ಲ ಬುದ್ಧಿ ಇಲ್ಲದೆ ಇದ್ದವ್ರು ಮಾಡೋದು. ಈಗ ಹೇಳಿ, ಈಗ ನಿಮ್ಮ ಶರ್ಟ್ನಲ್ಲಿ ಇಷ್ಟೇ ದಾರ ಇರಬೇಕು ಅಂತ ಎಣ್ಸಕ್ಕಾಗತ್ತಾ? ಜನಿವಾರದಲ್ಲಿ ಏನಾದ್ರು ಮುಚ್ಚಿಟ್ಕೊಳಕ್ಕಾಗತ್ತಾ? ಬಾಂಬ್ ಬಿಟ್ಕೊಂಬರಕ್ಕಾಗತ್ತಾ ಜನಿವಾರದೊಳಗೆ? ಅಥವಾ ಜನಿವಾರ ಹಾಕ್ಕೊಂಡು ಮುಖ ಮುಚ್ಕೊಂಡು ಕಳ್ತನ ಮಾಡಕ್ಕೆ ಬರುತ್ತಾ? ಯಾವುದನ್ನ ಹೋಲಿಕೆ ಇರ್ಬೇಕಲ್ಲ, ಹೋಲಿಕೆಗಾದ್ರೂ ಒಂದು ಈಕ್ವಲ್ ಆಗಿರೋದಿರ್ಬೇಕಲ್ಲ ಹೋಲಿಕೆಗಾದ್ರೂ. ಇನ್ನು ಬಿಜೆಪಿಯವರಿಗೆ ಬೇರೆ ಏನು ಕೆಲಸ ಇದೆ ಹೇಳಿ, ಕೇಸರಿ ಶಾಲ್ ಹಾಕೊಂಡ್ರೆ ಕೆಲಸ ಸಿಕ್ಬಿಡುತ್ತಾ ಅಂತ ಕಿಡಿಕಾರಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಬಿಜೆಪಿಯವ್ರ ಮಕ್ಕಳು ಫಾರಿನ್ನಲ್ಲಿ ಓದ್ತಾರೆ, ಬಿಜೆಪಿಯವರ ಎಷ್ಟು ಮಕ್ಕಳಿಗೆ ಹನುಮಾನ್ ಚಾಲಿಸ ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದೇಶವನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಅನ್ನೋದು ಪ್ರಿಯಾಂಕ್ ವಾಗ್ದಾಳಿ. ಮನೆಯಲ್ಲಿರಲಿ, ಅದನ್ಯಾಕೆ ಶಾಲೆ ಇರ್ತಾರೆ? ಹಂಗಂದ್ರೆ ಎಲ್ಲ ಧರ್ಮದ ಆಚರಣೆ ಮನೆಯಲ್ಲೇ ಇರಲಿ. ನಮ್ಮ ರಾಜ್ಯದಲ್ಲಿ ನಾವು ಯಾವುದೇ ಧರ್ಮಕ್ಕಿರ್ಬೋದು, ಸಂಸ್ಕೃತಿಗಿರ್ಬೋದು, ಅದಕ್ಕೆ ನಾವು ಪ್ರೋತ್ಸಾಹ ಕೊಡಲ್ಲ ಅಂತ ಹೇಳ್ಬಿಡ್ಲಿ. ಪ್ರಣಾಳಿಕೆ ನೀವು ಭರವಸೆ ಕೊಟ್ಟಿದ್ರಿ ನೋಡಿ, ಇವತ್ತು ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಸಂವಿಧಾನದಲ್ಲಿ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನೇ ನಾವು ಪುನರುಚ್ಚರಿಸಿದ್ದೀವಿ. ಬಿ ಜೆ ಪಿಯವರಿಗೆ ಕೆಲಸ ಇಲ್ಲ, ಅವರಿಗೆ ನಮ್ಮ ಯುವಕರಿಗೆ ಉಜ್ವಲ ಭವಿಷ್ಯ ಕೊಡೋದ್ರಲ್ಲಿ ಆಸಕ್ತಿ ಇಲ್ಲ. ಗೋರಕ್ಷಣೆ, ಧರ್ಮ ರಕ್ಷಣೆ ಮಾಡಿದ್ರೆ ಉದ್ಯೋಗ ಕೊಟ್ಟಂಗಾದು. ಗೋರಕ್ಷಣೆ ಮುಸ್ಲಿಂ ಸಮುದಾಯದ ಓಲೈಕೆಯಾಗಿ ಇದನ್ನು ಮಾಡಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದ್ರಿ, ಎಲ್ಲನೂ ಕಾನೂನಾತ್ಮಕವಾಗಿ ಚರ್ಚೆ ಮಾಡಿಬಿಟ್ಟೆ ಮಾಡಿರೋದು. ಇದು ಇದರಲ್ಲಿ ವಾಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಹೇಳಿ? ಏನು ಬಿ ಜೆ ಪಿಗೆ ಹೇಗೆ ಅನುಕೂಲ ಆಗುತ್ತೆ ಅದ್ರ ಪ್ರಕಾರ ನಾವು ಆದೇಶ ಹೊರಡಿಸ್ಬೇಕಾ? ದಯವಿಟ್ಟು ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇರೋದು, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮತ್ತು ಧರ್ಮಕ್ಕೆ ನೀವು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಯಾರಿಗೂ. ಆ ಬಿ ಜೆ ಪಿಯವರು ಕೆಲಸ ಇಲ್ಲ ಸ್ವಾಮಿ. ಅವ್ರು ಹೇಳ್ತಾ ಇದ್ದೇವೆ ಪ್ರಸ್ತುತ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಸರಿ ಅವರಿಗೆ ಏನೂ ಇಷ್ಟ ಇಲ್ಲ, ಅದಕ್ಕೆ ಇವೆಲ್ಲ ತರ್ತಾ ಇರೋದು.